ಬೆಳ್ಳಿ ಪರದೆ ಮೇಲೆ ಭೀಮನ ಜಬರ್ದಸ್ತ್ ಎಂಟ್ರಿಗೆ ಕೌಂಟೌನ್ ಶುರು ಆಗಿರ್ತಕ್ಕಂಥ ಅದರಲ್ಲೂ ಏನಂತಂದರೆ ದುನಿಯಾ ವಿಜಯ್ ಅವರ ಭೀಮಾ ಸಿನಿಮಾ ಏನಿದೆಯೋ ಬಂದಾಗಿರ್ತಕ್ಕಂತಹ ಥಿಯೇಟ್ರ್ಗಳ ಬಾಗಿಲನ್ನು ತೆರೆಸೋಕೆ ರೆಡಿ ಆಗಿರ್ತಕ್ಕಂಥದ್ದು. ನಾನು ಹಿಂದ್ಗಡೆ ಒಂದು ಸ್ಪೆಷಲ್ ಸನ್ನಿವೇಶನ ತೋರಿಸ್ತೀನಿ. ಸಹಜವಾಗಿ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಕಡೆ ಅವರ ಮುಂದೆ ಇರ್ತಕ್ಕಂಥದ್ದು ಭೀಮಾದ ದೊಡ್ಡದಾಗಿರ್ತಕ್ಕಂಥ ಕಟೌಟು. ಸಹಜವಾಗಿ ಏನಂತಂದರೆ ಪ್ರತಿಯೊಬ್ಬ ಕಲಾವಿದರಿಗೂ ಕೂಡ ಈ ಒಂದು ಕಟೌಟ್ ಥಿಯೇಟ್ರ್ ಮುಂದೆ ನಿಲ್ಲಬೇಕು ಅನ್ನುವಂತಹ ಆಲೋಚನೆಗಳಲ್ಲಿ ಇದ್ದೇ ಇರ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಭೀಮನನ್ನು ದಿಟ್ಟಿಸಿ ನೋಡ್ತಾ ಇರ್ತಕ್ಕಂತಹ ನಮ್ಮ ದುನಿಯಾ ವಿಜಯ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ಗುಡ್ ಮಾರ್ನಿಂಗ್. ನಮಸ್ಕಾರ. ಜಗಿನ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ತುಂಬ ಚೆನ್ನಾಗಿದ್ದೀನಿ ಸರ್. ಒಂದು ತುಂಬ ಸ್ಪೆಷಲ್ ಮೂಮೆಂಟು, ನಿಮ್ಮ ಕಟೌಟ್ನ ಹಿಂಗೆ ನಿಂತು ಸಾಕಷ್ಟು ಜನ ಅಭಿಮಾನಿಗಳನ್ನ ನೋಡೋದು ನಾವು ನೋಡಿರ್ತೀವಿ. ಇವತ್ತು ನಿಮ್ಮ ಕಟೌಟ್ನ ನೀವೇ ನೋಡ್ತಾ ಇದ್ದೀರಾ. ಥಿಯೇಟ್ರ್ ಬಾಗಿಲನ್ನು ತೆರೆಸಿ ಮುಚ್ಚಿರೋ ಥಿಯೇಟ್ರ್ ಬಾಗಿಲುಗಳು ಓಪನ್ ಆಗಲಿ ಅನ್ನೋಂಥ ರೀತಿಯಲ್ಲಿ ಸರ್ ಫಸ್ಟ್ ರಿಯಾಕ್ಷನ್? ತುಂಬ ಜವಾಬ್ದಾರಿಯಿಂದ ಮಾಡಿರೋ ಒಂದು ಒಳ್ಳೆ ಸಿನಿಮಾ. ಸೊ ಹಂಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ, ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ, ನಮ್ಮನ್ನು ನಂಬಿರುವಂಥ ಪ್ರೊಡ್ಯೂಸರ್ಸು, ಡಿಸ್ಟ್ರಿಬ್ಯೂಟರ್ಸು ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಆಸೆ. ಆ ಕಟೌಟ್ ನೋಡಿದಾಗ ಅದೊಂದು ಏನೋ ಒಂಥರ ಫೀಲ್ ಆಗ್ತಾ ಇರ್ತೀವಿ, ಅದು ನೋಡ್ತಾ ಇದ್ದೀವಿ ಸರ್. ಹಿಂಗೆ ಥಿಯೇಟ್ರ್ ಅಂಗಳಕ್ಕೆ ಬಂದು ಫಸ್ಟ್ ಟೈಮು ನೀವು ಒಂದು ಸಿನಿಮಾ ನೋಡೋಕೆ ಕಾಯ್ತಿರ್ತೀರಿ, ಒಬ್ಬ ಆಡಿಯನ್ಸ್ ಆಗಿರ್ತೀರಿ. ಹಿಂಗೆ ಅಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಬೋರ್ಡ್ ಇರುತ್ತೆ ಸರ್, ಎಷ್ಟು ಗಂಟೆಗೆ ಶೋ ಅನ್ನುವಂಥದ್ದು. ಹೌದೌದು ಸರ್. ಇಂತಹ ದಿನಗಳನ್ನು ನೆನಪು ಮಾಡ್ಕೊಳ್ಳೋಂಥದ್ದಾದರೆ ಸರ್, ಅವಾಗೆಲ್ಲ ಅರ್ಲಿ ಇದ್ಬಿಡ್ತಾ ಇದ್ವಿ ನಾವು. ಸಿನಿಮಾ ಹುಚ್ಚಿರೋದ್ರಿಂದ ಶೋಗೆ ಮುಂಚೆನೇ ಇದ್ಬಿಡ್ತಾ ಇದ್ವಿ, 1 hour ಮುಂಚೆ. ಸುಮ್ಮನೆ ಚೆಕ್ ಮಾಡ್ತಾ ಇದ್ವಿ ಯಾವ್ಯಾವ ಕ್ಲಾಸ್ ಟಿಕೆಟ್ ಕೊಡ್ತಾ ಇದ್ದಾರೆ. ಗಾಂಧಿ ಕ್ಲಾಸ್ ಫಸ್ಟ್ ಕೊಡ್ತಾರಾ, ಬಾಲ್ಕನಿ ಫಸ್ಟ್ ಕೊಡ್ತಾರಾ, ಸೆಕೆಂಡ್ ಕ್ಲಾಸ್ ಫಸ್ಟ್ ಕೊಡ್ತಾರಾ, ಚೆಕ್ ಮಾಡ್ತಾ ಇದ್ವಿ. ಯಾವುದು ಕೊಡ್ತಾರೆ ನೋಡಿಕೊಂಡು, ಅಲ್ಲಿಗೆ ಬಾಲ್ಕನಿ ಓಪನ್ ಆಯಿತು ಅಂದರೆ ಇಲ್ಲಿ ಗಾಂಧಿ ಕ್ಲಾಸ್ ಓಪನ್ ಆಗುತ್ತಾ ಕಾಯ್ಕೊಂಡಿರ್ತಾ ಇದ್ವಿ, ಕಾಯ್ಕೊಂಡಿದ್ದು ಹೋಗ್ತಿದ್ವಿ. ಎಸ್ ಸರ್. ಅದೇ ಟಿಕೆಟ್ ತಗೊಳ್ಳೋಂಥ ರೀತಿ ನೀತಿ ಬಗ್ಗೆ ಮಾತಾಡ್ತಾ ಇದ್ರಿ. ಸೊ ಈ ಟಿಕೆಟ್ ಕೌಂಟ್ರ್ ತಗೋಣ ಸರ್. ಈಗ ಸಹಜವಾಗಿ ಒಂದಿಷ್ಟು ಸಂದರ್ಭಗಳಲ್ಲಿ ನೋಡ್ತಾ ಇದ್ದೀವಿ ಸರ್, ಜನ ಬೆಳಗ್ಗೆನೆ ಕ್ಯೂ ನಿಂತ್ಕೊಂಡು ಥಿಯೇಟ್ರಿಗೆ ಎಂಟ್ರಿ ಕೊಟ್ಟು ಸೊ ಇಡೀ ದಿನ ಕಾದು ಟಿಕೆಟ್ ತೊಗೊಂಡಿರುವಂಥ ಸನ್ನಿವೇಶಗಳನ್ನು ಸರ್. ಅಂತಹ ಸನ್ನಿವೇಶಗಳು ನಿಮಗೆ ಈಗ ಟಿಕೆಟ್ ಕೌಂಟ್ರ್ ಹತ್ರ ಬಂದಾಗ ಹೆಂಗೆ ನೆನಪಾಗುತ್ತೆ ಅನ್ನೋವಂಥದ್ದು ಸರ್? ಎಲ್ಲಿ ಟಿಕೆಟ್ ಕೌಂಟರ್ ಹತ್ರ ಬಂದಾಗ ನಾವು ಇದನ್ನು ಕೌಂಟರ್ಸೇ ನೋಡೋಕ್ಕಾಗ್ತಿರ್ಲಿಲ್ಲ. ಅಲ್ಲೇ ನೋಡ್ಬಿಡ್ತಾ ಇದ್ವಿ ಆಚೆ ಕಡೆ ನಿಂತ್ಕೊಂಡು. ಅವ್ರಿಗೆ ಜನಗಳಲ್ಲಿ ಆ ರಶ್ಶಲ್ಲಿ ಮೇಲ್ ಬಿದ್ದು ಕೈ ಹಾಕಿ ಅಣ್ಣ ಒಂದು ಟಿಕೆಟ್ ಅಂತ ತೊಗೊಳೋದು, ಅದೆಲ್ಲ ಜ್ಞಾಪಕಕ್ಕೆ ಬರುತ್ತೆ ಇವಾಗ. ಸರಿ. ಈಗ ಅದೇ ಸಹಜವಾಗಿ ಅಂದರೆ ನಿಮ್ಮ ಕಲಾ ಕನಸು ಶುರುವಾದಾಗ ಒಂದಿಷ್ಟು ಸಾಕಷ್ಟು ಸರಿ ಸಂದರ್ಭಗಳನ್ನು, ಮೆಮೊರಿಗಳನ್ನು ಶೇರ್ ಮಾಡಿರ್ತೀರ. ಬಟ್ ಈಗ ಸರ್ ಹೆಂಗೆ ನೀವು ರಿಕಾಲ್ ಮಾಡ್ಕೊಳ್ಳೋವಂಥದ್ದಾದರೆ? ಎಲ್ಲ ಹಳೆ ನೆನಪುಗಳು ಬರೋಕ್ಕೆ ಶುರುವಾಗುತ್ತೆ. ಈ ಥರ ನಾವು ಎಲ್ಲ ಹೋಗಿ ನಿಂತ್ಕೊಂಡು ಫೋಟೋ ಕಾರ್ಡ್ಸ್ ಎಲ್ಲ ನೋಡ್ತಾ ಇದ್ವಿ. ಈಗ ಒಂದು ಸ್ವಲ್ಪ ಬೇರೆ ಆಯ್ತು, ಈಗ ಎಲ್ಲ 3D ಡೈಮೆನ್ಷನ್ಸ್ದು ಬರೋ ಥರ ಆಗಿದೆ. ಇದನ್ನೆಲ್ಲ ನೋಡ್ತಾ ಇರ್ತೀವಿ. ಬಟ್ ನಾವು ಅವತ್ತು ಹಿಂಗೆಲ್ಲ ಬರೋಕ್ಕಾಗಲ್ಲ, ಇದನ್ನೆಲ್ಲ ನೋಡೋಕ್ಕೂ ಆಗಲ್ಲ. ತುಂಬ ಕಷ್ಟ ಇದನ್ನೆಲ್ಲ ಅವತ್ತು ಎಲ್ಲ ಫ್ಯಾನ್ಸ್ ಮಧ್ಯೆ ನೋಡೋದು. ಅದೊಂದು ಸಣ್ಣ ಇದಿರುತ್ತೆ ಗೊತ್ತಾ, ಒಂದು ಕಡೆ ರಿಲೀಸ್ ಆಗೋವರೆಗೂ ಒಂದು ಟೆನ್ಷನ್ ಇರುತ್ತೆ. ರಿಲೀಸ್ ಆದಮೇಲೆ ಅಪ್ಪ ಎಲ್ಲ ಬರಲಪ್ಪ ಆಶೀರ್ವಾದ ಮಾಡಲಿ ಅಂತ ಕಾಯ್ತಾ ಇರ್ತೀವಿ ಸರ್. ಈಗ ಸಹಜ ಒಂದು ಸಿನಿಮಾ ಮಾಡಬೇಕು ಅಂದಾಗ ಒಂದಿಷ್ಟು ಸಣ್ಣ ಆತಂಕ ಇರುತ್ತೆ. ಅದರಲ್ಲೂ ನಿಮಗಿದ್ದಂಥ ಚಾಲೆಂಜೇ ಬೇರೆ ಸರ್. ನಾನು ಹೇಳಕ್ಕೆ ಕೊಟ್ಟರೆ ಸಹಜವಾಗಿ ನಾನು ಇತ್ತೀಚೆಗೆ ಅಂದರೆ ಗಣೇಶರ ಹತ್ರನೂ ಮಾತಾಡ್ತಾ ಇದ್ದೆ. ಅವತ್ತಿನ ನಿಮ್ಮ ದುನಿಯಾ, ಅವತ್ತಿನ ಮುಂಗಾರು ಮಳೆ, ಇಂತಹ ಸಿನಿಮಾಗಳು ಸರ್ ಮತ್ತೆ ಈ ಥರದ್ದು ಹಿಸ್ಟ್ರಿ ಆಗುತ್ತಾ ಸಿನಿಮಾ ಇಂಡಸ್ಟ್ರಿ ಅನ್ನೋಂಥ ರೀತಿಯ ಕುತೂಹಲ ಇರತಕ್ಕಂಥದ್ದು ಸರ್. ನಿಮಗೆ ಆ ದಿನಗಳನ್ನು ನೆನೆಸ್ಕೊಂಡ್ರೆ ಸರ್, ದುನಿಯಾ ದಿನಗಳು ಅದು ಪೀಕ್ ಅದು ಭವಿಷ್ಯದ ನಿರ್ಧಾರದ ದಿನಗಳದು. ಈಗಲೂ ಕೂಡ ಅದೇ ಟೆನ್ಷನಲ್ಲಿ ಇರ್ತೀವಿ, ನಾನಾಗಲಿ ಗಣೇಶ ಆಗಲಿ. ಭವಿಷ್ಯ ಏನೋ ಕಟ್ಕೊಂಡ್ವಿ, ಮತ್ತೆ ಸಿನಿಮಾಗಳು ಹಿಟ್ ಆಗಬೇಕಲ್ಲಪ್ಪ ಅನ್ನೋ ಒಂದು ಯೋಚನೆ ಯಾವಾಗಲೂ ನಮಗೆ ಕಾಡ್ತಾ ಇರುತ್ತೆ ಸರ್. ಈಗ ದುನಿಯಾದಂಥ ಟೈಮಲ್ಲಿ ನಾನೊಬ್ಬ ಹೀರೋ ಆಗಬೇಕು ಅನ್ನೋಂಥ ಕಲ್ಪನೆನೇ ದೊಡ್ಡದು ಸರ್. ಹೌದು ಅಲ್ವಾ? ಸಹಜ ನಿಮ್ಮನ್ನು ಎಷ್ಟೋ ಜನ ಇನ್ಸ್ಪಿರೇಷನ್ ಆಗಿ ತೊಗೊಂಡ್ರು ಸರ್. ಸೊ ಆ ದಿನಗಳ ಬಗ್ಗೆ ಮಾತಾಡೋದಾದರೆ ಒಂದಿಷ್ಟು ನೆನಪು ಮಾಡ್ಕೊಳ್ಳೋಂಥದ್ದಾರೆ ಸರ್. ಆವಾಗ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ತುಂಬ ಕಷ್ಟ. ಅದು ಬೇರೆಯೇ ಒಂಥರ ಲೈಫ್ ಚೇಂಜಿಂಗ್ ಟೈಮಲ್ಲಿ ಎಲ್ಲವೂ ಬಂದು ಹೋಗ್ತಾ ಇರ್ತವೆ, ತುಂಬ ಕಾಡ್ತಾ ಇರುತ್ತೆ, ಅಳು ಬರ್ತಾ ಇರುತ್ತೆ. ಎಲ್ಲನೂ ತಡ್ಕೊಂಡು ಮಾಡುವಂಥದ್ದೇ ಸಿನಿಮಾ ಸರ್. ಈಗ ಹೊರಗಡೆ ನಾವು ಥಿಯೇಟರ್ ಅಂಗಳದಲ್ಲಿದ್ವಿ, ಟಿಕೆಟ್ ಕೌಂಟರ್ ಹತ್ರ ಹೋದ್ವಿ. ಸೊ ಈಗ ಎಂಟರ್ ಆಗ್ತಾ ಇರುವಂಥದ್ದು ನಿಜವಾದ ಅಭಿಮಾನಿಯ ಜಾಗ. ಹೌದು, ನಿಮ್ಮನ್ನ ನೋಡಿರುವಂಥದ್ದು, ಸಂಭ್ರಮಿಸುವಂಥದ್ದು ಜಾಗ. ಹೌದು
ಸರ್ ಇಡೀ ಥಿಯೇಟ್ರ್ ಖಾಲಿ ಖಾಲಿ ಕಾಣಿಸ್ತಾ ಇದೆ ಸರ್. ಹೌದು ಹೌದು, ಅಂದರೆ ಇದು ನಮ್ಮ ಬದುಕುಗಳನ್ನ ಬದಲಾಯಿಸುವಂಥ ನಮ್ಮ ಭಾಗದ ದೇವ್ರುಗಳು ಬಂದು ಕೂತ್ಕೊಳ್ಳೋವಂಥ ಜಾಗ ಇದು ಯಾವಾಗಲೂ. ಅದು ಇದ್ರ ಬಗ್ಗೆ ನಾವು ಎಷ್ಟು ಎಕ್ಸ್ಪ್ರೆಸ್ ಮಾಡಿದ್ರು ಸಾಲದು. ಪ್ರತಿ ಸರಿ ಒಂದೇ ಅಂದ್ಕೊಳ್ಳೋದಪ್ಪ, ಥಿಯೇಟ್ರ್ ಫುಲ್ಲಾಗಲಿ, ಎಲ್ಲರೂ ನೋಡಲಿ, ಎಂಜಾಯ್ ಮಾಡಲಿ, ಇದನ್ನೇ ನಮಗೆ ಕಾಡ್ತಾ ಇರುತ್ತೆ ಯಾವಾಗಲೂ.